ನಿಮ್ಮನ್ನು ಪ್ರೀತಿಸೋ ವ್ಯಕ್ತಿ ಈಗ ನಿಮ್ಮನ್ನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಅಂತ ಹೇಳಿದ್ರೆ ಅವ್ನು ಹೇಗೆ ನಿಮ್ಮೊಟ್ಟಿಗೆ ಇರ್ತಾನೆ, ಯಾವ ಥರ ಬಿಹೇವ್ ಮಾಡ್ತಾನೆ, ಅವನಲ್ಲಿ ಏನೇನು ಲಕ್ಷಣಗಳು ಕಾಣುತ್ತೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆ, ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಆಗಿರ್ತೀನಿ, ಸೊ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವನಿಗೆ ನಿಮ್ಮನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಅವ್ನು ನಡ್ಕೊಳ್ಳುವಂಥ ಮೊದಲನೇ ರೀತಿ ಏನಂದರೆ, ಎಷ್ಟೇ ಜಗಳ ಆಡಿದ್ರು ಕೂಡ ಬಿಟ್ಟು ಹೋಗಲ್ಲ ನಿಮಗೆ. ಮತ್ತು ಪುನಃ ಕುತ್ಕೊಂಡ್ಬಿಟ್ಟು ಮಾತಾಡಬೇಕು, ಪ್ರಾಬ್ಲಮ್ನ ಸರಿಪಡಿಸ್ಕೋಬೇಕಂತಾನೆ ಬರ್ತಾನೆ ಹೊರತು ಕೋಪದಲ್ಲಿ ಬಿಟ್ಟೋಗ್ಬಿಡು, ನೀನು ಸರಿ ಇಲ್ಲ, ಹಾಗೆ ಹೀಗೆ ಏನೇನೋ ಬೈತಾರೆ, ಜಗಳ ಮಾಡಿಬಿಡ್ತಾರೆ. ಅಗೇನ್ ಮತ್ತೆ ಡಿಸ್ಕಷನ್ಗೆ ಬರ್ತಾರೆ. ನಾರ್ಮಲಿ ಕೆಲವ್ರು ಏನು ಮಾಡ್ತಾರೆ, ಸ್ವಲ್ಪ ನೆಪ ಸಿಕ್ಕರೆ ಸಾಕು ಹೊಂಟೋಗ್ಬಿಡೋಣ ಅಂತ ಇರ್ತಾರೆ. ಬಟ್ ಈ ವ್ಯಕ್ತಿಗಳು ಹಾಗಲ್ಲ. ಎಷ್ಟೇ ಜಗಳ ನಡೀಲಿ ಇಬ್ಬರು ಮಧ್ಯೆ, ಮತ್ತೆ 1 or 2 ಡೇಸ್ ಬಿಟ್ಬಿಟ್ಟು ಮತ್ತೆ ಬರ್ತಾರೆ. ಇಲ್ಲ ಹೀಗಿದ್ರೆ ಸರಿ ಹೋಗೋಣ, ನನಗೆ ಈ ಥರ ಇರಬಾರ್ದು ಒಂದು ಕ್ಲಾರಿಟಿ ಕೊಡ್ತಾರೆ. ಎಷ್ಟೋ ಜನ ಒಂದು ಯಾಕೆ ಬಿಡ್ತಿದೀವಿ ಅನ್ನೋ ಕ್ಲಾರಿಟಿನೇ ಕೊಡಲ್ಲ. ಪ್ರಾಬ್ಲಮ್ ಸ್ವಲ್ಪ ನೆಪ ಸಿಕ್ಕರೆ ಸಾಕು ಹೊಂಟೋಗ್ಬಿಡೋಣ, ಇದು ಈ ಮೆಂಟಾಲಿಟಿ ಇರುತ್ತೆ. ಬಟ್ ಇವ್ರು ನಿಮ್ಮನ್ನು ಕಳ್ಕೊಳಕ್ಕೆ ಇಷ್ಟಪಡದಿರೋ ಏನು ಮಾಡ್ತಾರೆ, ಮತ್ತೊಂದು ಚಾನ್ಸ್ ಕೊಡ್ತಾರೆ, ಮತ್ತೆ ಕೂತ್ಕೊಳ್ತಾರೆ, ಮತ್ತೆ ಮಾತಾಡ್ತಾರೆ, ಹಿಂಗಿರೋಣ, ನನಗೆ ಹಿಂಗಿರ್ಬೇಕು ನೀನು, ನಮ್ಮ ಮಧ್ಯೆ ಈ ಪ್ರಾಬ್ಲಮ್ ಬರ್ತಾ ಇರೋದಕ್ಕೆ ಈ ಥರ ಆಗ್ತಿರೋದು. ಸೊ ಇದೆಲ್ಲ ಕ್ಲಾರಿಟಿಯಾಗಿ ಕೊಡ್ತಾರೆ. ಇದು ಕಳ್ಕೊಳಕ್ಕೆ ಇಷ್ಟಪಡದಿರ್ತಕ್ಕಂಥ ವ್ಯಕ್ತಿಗಳು ಮಾತ್ರ ಹಿಂಗೆ ಮಾಡ್ಲಿಕ್ಕೆ ಸಾಧ್ಯ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮನ್ನು ಕಾಪಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಇದ್ರ ಅರ್ಥ ಏನು? ಕಾಪಾಡ್ಕೊಳ್ಳೋಕೆ ಪ್ರಯತ್ನ ಅಂದರೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ ಮೊದಲನೇದಾಗಿ. ಓಕೆ, ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ಸ್ಯಾಕ್ರಿಫೈಸ್ ಮಾಡ್ತಾರೆ ನಿಮಗೋಸ್ಕರ. ಕೋಪನ ಸ್ಯಾಕ್ರಿಫೈಸ್ ಮಾಡ್ತಾರೆ, ಬೇಸರನ ಸ್ಯಾಕ್ರಿಫೈಸ್ ಮಾಡ್ತಾರೆ. ಸಮ್ಟೈಮ್ಸ್ ನೀವು ಅವ್ರ ಟೈಮಿಗೆ ಲೈಕ್ ಸಿಗದೇ ಇರ್ಬೋದು, ಅವ್ರ ಟೈಮಿಗೆ ಅವ್ರಿಗೆ ಮಾತಾಡ್ಬೇಕಂತ ಅನಿಸಿರುತ್ತೆ, ನೀವು ಬ್ಯುಸಿ ಇರ್ತೀರಾ. ಬಟ್ ಸ್ಟಿಲ್ ಏನಂತ ಹೇಳಿದ್ರೆ, ಇಲ್ಲ ಏನೋ ಪ್ರಾಬ್ಲಮ್ ಇರ್ಬೋದು, ಏನೋ ಬ್ಯುಸಿ ಇರ್ಬೋದು, ಕೋಪ ಅವ್ರಿಗೆ ಬರ್ತಾ ಇರುತ್ತೆ, ಬೇಜಾರು ಅವ್ರಿಗೆ ಆಗ್ತಿರುತ್ತೆ. ಅದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ನಿಮ್ಮೊಟ್ಟಿಗೆ ಮತ್ತೆ ಕನೆಕ್ಟ್ ಆಗ್ತಾರೆ, ಮತ್ತೆ ಜೊತೆ ನಿಲ್ತಾರೆ, ಆ ಸಮಯ ಕೊಡ್ತಾರೆ. ಏನಕ್ಕೆ? ಕಾಪಾಡ್ಕೊಳ್ಬೇಕು. ಬೆಸ್ಟ್ ಪರ್ಸನ್, ಇನ್ನೋಸೆಂಟ್ ಪರ್ಸನ್, ಒಳ್ಳೆ ವ್ಯಕ್ತಿ ಇದ್ದಾನೆ, ಸ್ವಲ್ಪ ಪ್ರಾಬ್ಲಮಲ್ಲಿದ್ದಾನೆ, ಸ್ವಲ್ಪ ಸಮಯ ಕೊಡೋಕ್ಕಾಗ್ತಿಲ್ಲ ಪಾಪ, ಬಟ್ ಮಿಕ್ಕಿರೋದ್ರಲ್ಲಿ ಎಲ್ಲಾದ್ರೂ ಕಡೆ ಚೆನ್ನಾಗೇ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಓಕೆ, ಇದು ಸೆಕೆಂಡ್ ಪಾಯಿಂಟ್. ಆ್ಯಂಡ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಫ್ಯೂಚರ್ ಜೊತೆಗೆ ಇರಲಿ ಅಂತ ಬಯಸ್ತಾರೆ. ಪ್ರತಿ ಫ್ಯೂಚರ್ನ ಈಗ ಓಕೆ ಫೈನ್, ನೆಕ್ಸ್ಟು ಹಿಂಗಿರಬೇಕಾದ್ರೆ ನೀನು ಇರಬೇಕಲ್ಲ ನನ್ನ ಜೊತೆಗೆ, ಐ ಡೋಂಟ್, ನಂಗೆ ಗೊತ್ತಿಲ್ಲ, ನೀನು ಇರಬೇಕು ಅಂದರೆ ಇರಬೇಕು, ಇದ್ರೇ ಒಂದೇನೋ ಪಾಸಿಟಿವಿಟಿ. ಬಿಕಾಸ್ ತುಂಬ ಇಷ್ಟಪಡ್ತಾ ಇದ್ದೀನಿ, ನೀನಿದ್ರೆ ಒಂದು ಪ್ಲಸ್ ಇರುತ್ತೆ. ಅಂದರೆ ಫ್ಯೂಚರ್ ಬಗ್ಗೆ ಪ್ರತಿ ಸಲ ಮಾತಾಡಿದಾಗಲೂ ನಿಮ್ಮನ್ನು ಆ್ಯಡ್ ಮಾಡೇ ಮಾತಾಡ್ತಾರೆ. ಎಷ್ಟೋ ಜನ ಕ್ಲಾರಿಟಿ ಇಲ್ದಿರೋರು, ಗೊತ್ತಿಲ್ಲ ನೆಕ್ಸ್ಟು ಎಲ್ಲಿ ತನಕ ಇರ್ತೀವಿ ಅಲ್ಲಿ ತನಕ ಇದ್ಬಿಡೋಣ, ಆಮೇಲೆ ಬಿಟ್ಬಿಡೋಣ. ಸೊ ಈ ಥರ ಥಾಟ್ ಇರುತ್ತೆ ಮ್ಯಾಕ್ಸಿಮಮ್. ಬಟ್ ಇವ್ರೇನಂತ ಹೇಳಿದ್ರೆ, ನಿಮ್ಮನ್ನು ಕಳ್ಕೊಬೇಕಂತಾನೆ ಕಾಯ್ತಿರ್ತಾರೆ. ಸೊ ಹಾಗೆಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೊನೆವರೆಗೂ ಹಿಂಗಿರೋಣ ಅಂತ ಬರ್ತಾರಲ್ಲ, ಸೊ ಡೆಫಿನೆಟ್ಲಿ ಏನಂತ ಹೇಳಿದ್ರೆ, ನಿಮ್ಮನ್ನು ಕಳ್ಕೊಳ್ಳೋಕೆ ಇಷ್ಟನೇ ಪಡ್ತಾ ಇರಲ್ಲ. ಅವ್ರಿಗೆ ಕಳ್ಕೊಳ್ಳೋಕೆ ಅವರಿಗೆ ಮನಸ್ಸೇ ಬರ್ತಾ ಇರಲ್ಲ. ಈ ಥರ ವ್ಯಕ್ತಿಗಳು ಮಾತ್ರ ಹೀಗಿರೋಕ್ಕೆ ಸಾಧ್ಯ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ಬ್ಯುಸಿ ಇದ್ರೂ ಕೂಡ ಸಂಪರ್ಕದಲ್ಲಿರ್ತಾರೆ. ಈಗ ಸುಮಾರು ಸಪೋಸ್ ಬ್ಯುಸಿ ಇದ್ದರೆ ಒಂದು ಮೆಸೇಜ್ ಹಾಕ್ತಾರೆ, ಇಲ್ಲ ನಾನು ಬ್ಯುಸಿ ಇದ್ದೀನಿ, ಇವತ್ತು ನನ್ನ ಕೈಲಿ ಆಗಲ್ಲ ಮಾತಾಡಲಿಕ್ಕೆ, ನನ್ನ ಕೈಲಿ ಸಿಗೋಕ್ಕಾಗ್ತಿಲ್ಲ, ಆಫೀಸಲ್ಲಿ ತುಂಬ ಕೆಲಸ ಇದೆ, ವರ್ಕ್ ಪ್ರೆಷರ್ ಇದೆ, ನನಗೆ ಸ್ವಲ್ಪ ಮೂಡ್ ಸರಿ ಇಲ್ಲ, ನನಗೆ ಆಫ್ಟರ್ನೂನ್ ನಾನು ಕಾಲ್ ಮಾಡ್ತೀನಿ. ಸೊ ನಿಮಗೆ ಅಟ್ಲೀಸ್ಟ್ ಹೇಳ್ತಾರೆ. ಆ್ಯಂಡ್ ನೀವು ಜೊತೆಗಿರೋರು ಕಾಯ್ತಿರ್ತೀರ ಅವರಿಗೆ. ಓಕೆ, ಸೊ ಯಾಕೆ ಬ್ಯುಸಿ ಇದ್ದು ಸಂಪರ್ಕದಲ್ಲಿ ಇರ್ತಾರೆ ಅಂತ ಹೇಳಿದ್ರೆ, ನಿಮ್ಮನ್ನು ಕಳ್ಕೋಬಾರ್ದು. ಇವತ್ತೇನೋ ನನ್ನ ಶೆಡ್ಯೂಲ್ ಬ್ಯುಸಿ ಇರ್ಬೋದು, ನಾಳೆ ಏನೋ ನನ್ನ ಶೆಡ್ಯೂಲ್ ಬ್ಯುಸಿ ಇರ್ಬೋದು, ಬಟ್ ನನ್ನ ಲೈಫಲ್ಲಿ ಅವ್ರು ಬೇಕು. ಅಟ್ಲೀಸ್ಟ್ 5 ಮಿನಿಟ್ಸ್, ಅಟ್ಲೀಸ್ಟ್ 10 ಮಿನಿಟ್ಸ್, ಹಿಂಗಿದೆ ಸಿಚುವೇಶನ್ಸು, ಅರ್ಥ ಮಾಡ್ಕೊಂತ ಪ್ರೀತಿಯಿಂದ ಹೇಳಿ ನಿಮ್ಮನ್ನು ಅರ್ಥ ಮಾಡಿಸ್ತಾರೆ. ಬಟ್ ನಿಮ್ಮನ್ನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ, ನಿಮ್ಮೊಟ್ಟಿಗೆ ಜಗಳ ಮಾಡಲ್ಲ, ನಿಮ್ಮನ್ನು ದೂರ ಮಾಡಲ್ಲ. ಓಕೆ, ಇದೆಲ್ಲನೂ ಕೂಡ ಅವರು ನಡ್ಕೊಳ್ತಾರೆ. ಈ ಥರ ನಿಮ್ಮ ಜೊತೆಗೆ ಮಾತಿನ ಮುಖಾಂತರ, ನಡವಳಿಕೆ ಮುಖಾಂತರ ನಿಮ್ಮೊಟ್ಟಿಗೆ ಇರ್ತಾರಲ್ವ. ಸೊ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಪ್ರೀತಿನಾಗಲಿ ನಿಮ್ಮನ್ನಾಗಲಿ ಕಳ್ಕೊಳ್ಳೋಕೆ ಅವ್ರಿಗೆ ಇಷ್ಟ ಇರಲ್ಲ. ಸೊ ಇಷ್ಟು ಶಾಂತವಾಗಿ ಇಷ್ಟು ವಿಚಾರಗಳನ್ನು ಶೇರ್ ಮಾಡ್ತಾರೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಲವರ್ ಹೇಗಿದ್ದಾರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ. ಓಕೆ, ಕಾಲ್ ಕೆಲವು ಸಲ ರಿಸೀವ್ ಆಗಲ್ಲ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.